ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಂಗನವಾಡಿ ಕೇಂದ್ರಗಳಿಗೆ ವಿತರಣೆಯಾಗಬೇಕಾದಂತಹ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡುವಂತಹ ಹುನ್ನಾರ ಈಗ ಬಯಲಾಗಿದೆ. ಕೋಲಾರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಎ ಶಕುಂತಲಾ ಹಲವು ಹಗರಣದ ಹಿನ್ನೆಲೆ ಇತ್ತೀಚೆಗಷ್ಟೇ ಸೇವೆಯಿಂದ ಅಮಾನತಾಗಿದ್ದರು. ಆದರೆ ಹೊಸಬರಿಗೆ ಜವಾಬ್ದಾರಿ ನೀಡುವಾಗ ತಪ್ಪು ದಾಸ್ತಾನು ಲೆಕ್ಕ ಕೊಟ್ಟು ವಂಚನೆ ಮಾಡಲು ಯತ್ನಿಸಿದಂತಹ ಶಕುಂತಲಾ ಅವರ ಪ್ರಯತ್ನಕ್ಕೆ ಕೋಲಾರ ಜಿಲ್ಲಾಧಿಕಾರಿ ತಣ್ಣೀರು ಎರಚಿದ್ದಾರೆ. ಹಳೆ ದಾಸ್ತಾನು ಕೇವಲ 300 ಮೂಟೆ ಅಂತ ಲೆಕ್ಕ ಪುಸ್ತಕದಲ್ಲಿ ನಮೂದಿಸಿ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡ ಶೈಲಜಾರವರಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ದಾಸ್ತಾನು ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ತ್ರಿಲೋಕಚಂದ್ರ ರಾತ್ರಿ ತಿಳಿಸಿದಾಗ ಎಸಿ, ತಹಶೀಲ್ದಾರ್ ಹಾಗೂ 4 ಜನ ಪೊಲೀಸರನ್ನ ಗೋಡಾನ್ಗೆ ರಾತ್ರಿ ಕಾವಲು ಹಾಕಿ ಬೆಳಿಗ್ಗೆ ದಾಳಿ ಮಾಡಿ ಅಕ್ರಮ ದಾಸ್ತಾನು 13 ಟನ್ ಗೋಧಿ ಮೂಟೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಬೆಲೆಯ ಗೋಧಿ ಮೂಟೆಗಳು ಪತ್ತೆಯಾಗಿವೆ. ಈ ಬಗ್ಗೆ ತನಿಖೆ ಕೈಗೊಂಡು ಅಮಾನತಾಗಿರುವ ಎ ಶಕುಂತಲಾ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಗೋಧಿ ದಾಸ್ತಾನು ಮಾಡಬೇಕಾಗಿದೆ, ಅದು ಅನಧಿಕೃತವಾಗಿ ದಾಸ್ತಾನು ಮಾಡಿಟ್ಟಿದ್ದಾರೆ ಅಂತ ಕೂಡಲೇ ನಮ್ಮ ಕೋಲಾರ ಎಸಿ ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೊಟ್ಟು ಕೂಡಲೇ ಅವರು ಇಲ್ಲಿ ರಾತ್ರಿನೇ ಬಂದರು. 12 ಗಂಟೆ ಅಷ್ಟೊತ್ತಿಗೆ ಬಂದು ಈ ಮಾಹಿತಿ ಖಾತ್ರಿಪಡಿಸ್ಕೊಂಡು ಸುಮಾರು 12.5 ಅಥವಾ 13 ಟನ್ನಷ್ಟು ಗೋಧಿ ಅಂಗನವಾಡಿಗೆ ಏನು ಹೋಗಬೇಕಾಗಿದೆ ಅಷ್ಟು ಇಲ್ಲಿ ಅನಧಿಕೃತವಾಗಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಇದೇನಿದು ಶಕುಂತಲಾ ಅವರು ಸಾಕಷ್ಟು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಮಾನತಾಗಿದ್ರು ಕೂಡ ಅಮಾನತಾದ್ಮೇಲೂ ಕೂಡ ಬುದ್ಧಿ ಬರಲಿಲ್ವಾ ಅಂತ ಅಕ್ರಮವಾಗಿ ಮಾಡಿರುವಂತಹ ದಾಸ್ತಾನಿನ ವಿವರವನ್ನೇ ಕೊಟ್ಟಿಲ್ಲ? ಖಂಡಿತ ಪ್ರತಿಮಾ, ಈಗಾಗಲೇ ಏನು ಇವತ್ತು ಕೋಲಾರದ ಒಂದು ಜಿಲ್ಲೆಯ ಸುಮಾರು 2331 ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ವಿತರಣೆ ಆಗಬೇಕಾಗಿತ್ತು. ಅಂಗನವಾಡಿ ಕೇಂದ್ರಗಳಿಗೆ ಈ ಒಂದು ಆಹಾರದಲ್ಲಿ ಕಳಪೆ ಮತ್ತು ಒಂದು ಮಟ್ಟದ ಆಹಾರವನ್ನು ಪದಾರ್ಥಗಳನ್ನು ವಿತರಣೆ ಮಾಡಿ ಹಗರಣಕ್ಕೆ ಸಿಲುಕಿದಂತ ಎ ಶಕುಂತಲಾ ಅವರು ಅಷ್ಟೇ ಅಲ್ಲ, ಸರ್ಕಾರಕ್ಕೆ ದುಬಾರಿ ಬೆಲೆ ಲೆಕ್ಕಗಳನ್ನು ತೋರಿಸಿ ಹಣವನ್ನು ವಂಚನೆ ಮಾಡಿ ಸುಮಾರು ಕೋಟಿಗಟ್ಟಲೆ ಹಣವನ್ನು ವಂಚನೆ ಮಾಡಂತ ಎ ಶಕುಂತಲಾ ಮೇಲೆ ಇಲಾಖೆ ವತಿಯಿಂದ ತನಿಖೆ ಮಾಡಿ ಒಂದು ಅಮಾನತಾಗಿದ್ರು ಸಹ ಇವತ್ತು ಮತ್ತೆ ಇನ್ನೊಬ್ಬ ಹೊಸಬರಿಗೆ ಚಾರ್ಜ್ ಕೊಡಬೇಕು ಸಂದರ್ಭದಲ್ಲಿ ಸಹ ತಪ್ಪು ಲೆಕ್ಕಗಳು ಕೊಟ್ಟು ಇವತ್ತು ಅವರನ್ನು ತಿರುಗಿಸುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಶಕುಂತಲಾ ಅವರು. ಇದನ್ನು ಜಿಲ್ಲಾಧಿಕಾರಿಗಳು ಬೆಳೆಸಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಲಕ್ಷ್ಮೀಪತಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಡಿಸಿ ತ್ರಿಲೋಕಚಂದ್ರ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ, ಒಬ್ರು ಅಮಾನತಾಗ್ತಾರೆ ಮಾಡಿರುವಂತಹ ಅಕ್ರಮಕ್ಕೆ, ಆದ್ರೆ ನಂತರ ಕೂಡ ಚಾರ್ಜ್ ಕೊಡುವಾಗ ಕೂಡ ಲೆಕ್ಕದಲ್ಲಿ ಮಾಡಿರುವಂತದ್ದು ಈ ರೀತಿಯ ಗೋಲ್ಮಾಲ್ಗಳು ಅಂತ. ಇವಾಗ ನಿನ್ನೆ ರಾತ್ರಿ ಒಂದು ಖಚಿತ ಇನ್ಫಾರ್ಮೇಶನ್ ಮೇಲೆ ಅದು TPCS ಅದು ಗೋಡೌನ್ ಮೇಲೆ ನಾವು ರೇಡ್ ಮಾಡಿದ್ದೇವೆ. ಸುಮಾರು 2.5 ಸಾವಿರ ಅಷ್ಟು ಗೋಧಿ ಚೀಲಗಳು ನಾವು ವಶ ಆಗಿದೆ. ಸೊ ಅದನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸೀಲ್ ಮಾಡಿದ್ವಿ ಗೋಡೌನ್ ಕೂಡ. ಅದನ್ನ ಮಂಡೇ ನಾವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಅದ್ ಮತ್ತೆ ನಾವು ರಿಕ್ವೈರ್ಡ್ ಕ್ರಿಮಿನಲ್ ಕೇಸು ಮತ್ತೆ ಮುಂದಿನ ಕಾರ್ಯ ಕೂಡ ನಾವು ಮಾಡ್ತೇವೆ. ಅಂದ್ರೆ ಎಷ್ಟು ಅಂತ ನಮೂದಿಸಿದ್ರು ಅವ್ರು ಲೆಕ್ಕ ಪುಸ್ತಕದಲ್ಲಿ, ಜೊತೆಗೆ ಈಗ ಎಷ್ಟು ಸಿಕ್ಕಿರುವಂತದ್ದು ತಮಗೆ ಅಂತ ಒಟ್ಟಾರೆ ನೀವು ನೋಡೋದಾದ್ರೆ? ಇಲ್ಲ, ಇವಾಗ ನಮ್ಗೆ ಸುಮಾರು 2.5 ಸಾವಿರ ಮೂಟೆ ಗೋಧಿ ಸಿಕ್ಕಿದೆ ಇವಾಗ. ಸೊ ಅವರು ಲೆಕ್ಕ ಪುಸ್ತಕಗಳು ಏನ್ ಮಾಡಿದ್ದಾರೆ ಅದನ್ನ ನಾವು ಮಂಡೇ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಮಾಡಿ ನಾವು ಮುಂದಿನ ಕ್ರಮವನ್ನ ನಾವು ಜರುಗಿಸ್ತೀವಿ. ಇದು ಕ್ರಿಮಿನಲ್ ಕೇಸ್ ಆಗುತ್ತಾ ಸರ್ ಹಾಗಿದ್ರೆ? ಡೆಫಿನೆಟ್ ಅದು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಸೊ ಬೇಸ್ಡ್ ಆನ್ ಮಂಡೇ ಏನು ನಮ್ಗೆ ದಾಖಲಾತಿಗಳು ಸಿಗುತ್ತೆ ಅದ್ರ ಮೇಲೆ ನಾವು ಮುಂದಿನ ಕ್ರಮವನ್ನ ನಾವು ಜರುಗಿಸ್ತೇವೆ. ಬಹುಶಃ ಇದು ಒಂದು ಪ್ರಕರಣ ತಮಗೆ ಸಿಕ್ಕಿರುವಂತದ್ದು, ಇಂಥದ್ದು ಇನ್ನೆಲ್ಲಿ ಆಗ್ತಾ ಇದೆಯೋ ಅನ್ನುವಂತಹ ಅನುಮಾನ ಏನಾದ್ರೂ ಕಾಡ್ತಾ ಇದೆಯಾ ಸಂದರ್ಭದಲ್ಲಿ ಅಂತ? ಹೌದು, ಎಲ್ಲಾ ತಾಲೂಕು ಗೋಡೌನ್ಸ್ ಕೂಡ ನಾವು ಸೀಸ್ ಮಾಡಕ್ ಹೇಳಿದ್ದೇವೆ ನಮ್ಮ ಎಲ್ಲಾ ತಹಸೀಲ್ದಾರ್ಗೆ. ಸೊ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲಿ ಕೂಡ ಇವತ್ತು ಗೋಡೌನ್ಸ್ ಅನ್ನ ಸೀಸ್ ಮಾಡಿ ಅದನ್ನ ವೆರಿಫೈ ಮಾಡಿದ್ಮೇಲೆ ನಾವು ಮುಂದಿನ ಕ್ರಮವನ್ನ ಜರುಗಿಸ್ತೇವೆ. ಬಹುಶಃ ಆದ್ರೆ ಈಗ ಹೊಸದಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತವರಿಗೆ ಅವರಿಗೆ ಗೊತ್ತಾಗಿತ್ತಾ ತಮಗೆ ತಪ್ಪು ಮಾಹಿತಿ ನೀಡಲಾಗಿದೆ ಅಂತ? ಹಾಗಾಗಿ ತಮಗೆ ಮಾಹಿತಿ ಸಿಕ್ಕಿದ್ದ, ಹೇಗ್ ಗೊತ್ತಾಗಿದ್ದು ಅಂತ? ಇಲ್ಲ, ಬೇರೆ ಮೂಲಗಳಿಂದ ನಮ್ಗೆ ಮಾಹಿತಿ ಬಂದಿದ್ದು. ರಾತ್ರಿ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮಾಹಿತಿ ಬಂದ್ಮೇಲೆ ಕೂಡಲೇ ನಮ್ಮ ಸಿಬ್ಬಂದಿಯನ್ನ ಕಳಿಸಿ ಅಲ್ಲಿ ನಾವು ಸೀಸ್ ಮಾಡಿದ್ವಿ. ಇದು ಕೋಲಾರದಲ್ಲಿ ಆದಂತಹ ಸಂಗತಿ ಇದು. ಇವಾಗ ಬೇರೆ ತಾಲೂಕಲ್ಲಿ ಕೂಡ ನಮ್ಮ ತಹಸೀಲ್ದಾರ್ಗೆ ಅಲ್ಲಿ ಹೋಗಿ ಗೋಡೌನ್ಸ್ ಅನ್ನ ಸೀಸ್ ಮಾಡಕ್ ಹೇಳಿದ್ವಿ. ಈ ಮೂಲಕ ಸರ್ ಬಹುಶಃ ಅಂದ್ರೆ ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋದಕ್ಕೆ ಕಠಿಣವಾದಂತಹ ಕ್ರಮವನ್ನ ಕೈಗೊಂಡ್ರೆ ಬಹುಶಃ ಪಾಠ ಕಲಿತಾರ ಅಂತ, ಇಲ್ಲ ಅಂದ್ರೆ ಹೀಗೆ ಮತ್ತೆ ಮಕ್ಕಳ ಅನ್ನಕ್ಕೂ ಕನ್ನ ಹಾಕುವಂತದ್ದು ಅಂತ. ಕರೆಕ್ಟ್, ಅದಕ್ಕೋಸ್ಕರ ನಾವು ಕೂಡಲೇ ನಾವು ರಾತ್ರಿ ಕ್ರಮ ಜರುಗಿಸಿದ್ದೇವೆ. ಸೊ ನಾವು ಮಂಡೇ ಅದು ದಾಖಲಾತಿಗಳ ಪರಿಶೀಲನೆ ಮಾಡಿದ್ಮೇಲೆ ನಾವು ಆದಷ್ಟು ಕಠಿಣ ಕ್ರಮವನ್ನ ನಾವು ಜರುಗಿಸ್ತೇವೆ.
ಎಸ್ ಸರ್, ಧನ್ಯವಾದಗಳು ಸರ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಕೋಲಾರದ ಜಿಲ್ಲಾಧಿಕಾರಿ ತ್ರಿಲೋಕ್ ಚಂದ್ ಅವರ ಮಾತು. ಇದು ಕ್ರಿಮಿನಲ್ ಕೇಸ್ ಆಗುತ್ತಾ ಅನ್ನೋದನ್ನ ಗಮನಿಸಿ ನಾವು ಕೇಸ್ ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಜೊತೆಗೆ 13 ಟನ್ ಗೋಧಿ ಮೂಟೆಗಳನ್ನ ಅಕ್ರಮ ದಾಸ್ತಾನಲ್ಲಿ ವಶಪಡಿಸಿಕೊಳ್ಳಲಾಗಿರುವಂಥದ್ದು. ಎಸಿ ಮಂಜುನಾಥ್, ತಹಶೀಲ್ದಾರ್ ವಿಜಯಣ್ಣ ನೇತೃತ್ವದಲ್ಲಿ ದಾಳಿಯನ್ನು ನಡೆದಿರುವಂಥದ್ದು. ಆಹಾರ ಪೂರೈಕೆ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಿದ್ರು ಅಂದು ಅಮಾನತಾಗಿದ್ದಂತಹ ಶಕುಂತಲಾ ಅವರು. ಆ ಶಕುಂತಲಾ ಅವರ ಪ್ರಯತ್ನಕ್ಕೆ ಕೋಲಾರ ಜಿಲ್ಲಾಧಿಕಾರಿಗಳು ತಣ್ಣೀರರ್ಚಿದ್ದಾರೆ. ಹಳೆ ದಾಸ್ತಾನು ಕೇವಲ 300 ಮೂಟೆ ಅಂತ ಅವರು ಲೆಕ್ಕ ಪುಸ್ತಕದಲ್ಲಿ ನಮೂದಿಸಿದ್ರು. ಹೊಸದಾಗಿ ಅಧಿಕಾರ ವಹಿಸಿಕೊಂಡಂತಹ ಶೈಲಜಾ ಅವರಿಗೆ ಜವಾಬ್ದಾರಿ ಕೊಡೋ ಸಮಯದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಮಾಹಿತಿ ಸಿಕ್ಕ ಬಳಿಕ ಈಗ ಜಿಲ್ಲಾಧಿಕಾರಿಗಳು ನಡೆಸಿದಂತಹ ದಾಳಿಯಲ್ಲಿ ಈಗ ಇನ್ನಷ್ಟು ಅಧಿಕವಾದಂತಹ ಅಕ್ರಮವಾಗಿ ದಾಸ್ತಾನಾಗಬೇಕಾಗಿದ್ದಂತಹ ಎಲ್ಲ ಗೋಧಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್. ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಇದೆಲ್ಲದರ ಬಗ್ಗೆ ವಿಚಾರಣೆ ನಡೆಸಿದ ಬಳಿಕ ಉಪನಿರ್ದೇಶಕಿ ಶಕುಂತಲಾ ಅವರನ್ನ ಅಮಾನತುಗೊಳಿಸಲಾಗಿತ್ತು. ಆದರೆ ಅಮಾನತಾದ ಮೇಲೆ ಅವರು ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸುವಾಗ ಕೂಡ ತಪ್ಪು ಲೆಕ್ಕಾಚಾರವನ್ನ ಕೊಟ್ಟು ಈಗ ಕ್ರಿಮಿನಲ್ ಕೇಸ್ ದಾಖಲಾಗುವ ಮಟ್ಟಕ್ಕೆ ಇದು ತಲುಪಿರುವಂತದ್ದು. ಲಕ್ಷಾಂತರ ಹಣ ವಂಚನೆ ಮಾಡುವಂತಹ ಹುನ್ನಾರ ಈಗ ಬಯಲಾಗಿದೆ. ಅಂಗನವಾಡಿಗಳಿಗೆ ವಿತರಣೆಯಾಗಬೇಕಾಗಿದ್ದಂತಹ ಆಹಾರ ಪದಾರ್ಥಗಳು ವಶಪಡಿಸಿಕೊಳ್ಳಲಾಗಿರುವಂಥದ್ದು. ಶಕುಂತಲಾ ಅವರು ಅಮಾನತಾಗಿದ್ರು ಹಲವು ಪ್ರಕರಣಗಳಲ್ಲಿ. ಆದರೆ ತಮ್ಮ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸುವಾಗ ತಪ್ಪು ಮಾಹಿತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಗೋದಾಮಿನ ಮೇಲೆ ದಾಳಿ ನಡೆಸಿದಾಗ 800ಕ್ಕೂ ಹೆಚ್ಚು ಗೋಧಿ ಮೂಟೆ ವಶವಾಗಿದೆ.